ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ಸ್ವಲ್ಪ ಹುಷಾರಾಗಿದ್ದೀನಿ. ಇವಾಗ ತಲೆನೋವೆಲ್ಲ ಕಮ್ಮಿ ಆಯಿತು. ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ ಆಟೋದಲ್ಲಿ. ಬಸ್ ಸ್ಟ್ಯಾಂಡಿಗೆ ಬಂದು ಬೆಳಗ್ಗೆನೇ ಮನೆ ಪೂಜೆ ಎಲ್ಲ ಮುಗಿಸಿ, ಶನಿವಾರ ಅಲ್ವ ಇವತ್ತು, ಅದಕ್ಕೆ ಇವತ್ತು ನಾನು ನಮ್ಮ ಮಮ್ಮಿ ಅಂದರೆ ನಮ್ಮ ಸೋನಾ ಇಬ್ಬರೂ ಹೊರಟಿದ್ದೀವಿ. ನಾನು ತುಮಕೂರಿಂದ ಕೊರಟಗೆರೆಗೆ ಒಂದು ಟಿಕೆಟ್ ತಗೊಂಡಿದ್ದೀನಿ. ಅದು ದವಸಪೇಟೆಯಿಂದ ಕೊರಟಗೆರೆಗೆ ಬರ್ತಾಳೆ ಪಾವಗಡ ಬಸ್ಸಲ್ಲಿ. ಎಲ್ಲಿಗೆ ಅಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಇವತ್ತು ಶನಿವಾರ. ನಾನು ನನ್ನ ಲೈಫಲ್ಲಿ ನಾನು ಯಾವತ್ತೂ ಆ ದೇವಸ್ಥಾನ ನೋಡಿಲ್ಲ. ಮತ್ತು ಇದು ಕೊರಟಗೆರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ನಾನು. ನನ್ನ ತಂಗಿನ ಗೊರವನಹಳ್ಳಿಯಿಂದ ಬರ್ತಾಯಿದ್ದೀನಿ ಅಂದ್ಲು. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತಿದ್ದೀನಿ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಆ ದೇವಸ್ಥಾನ ನೋಡಿಲ್ಲ ಮತ್ತು ಆ ಊರು ನೋಡಿಲ್ಲ. ನಾನು ಇವತ್ತು ಫಸ್ಟ್ ಟೈಮು ನಾನು ಹೋಗ್ತಾ ಇರೋದು. ನನ್ನ ಬುದ್ಧಿ ಕಂಡಾಗಲಿಂದ ನಾನು ಒಂದು ದಿವಸನೂ ಅಲ್ಲಿಗೆ ಹೋಗಿಲ್ಲ ಮತ್ತು ನಾನು ಹೋಗೇ ಇಲ್ಲ. ನಾನು ನೋಡೂ ಇಲ್ಲ ಊರು ಹೆಂಗೈತೆ ಅಂತಲೂ ನನಗೆ ನಾನು ನೋಡಿಲ್ಲ. ಹಂಗೆ ಕೇಳಿದ್ದೀನಿ ಅಷ್ಟೇ. ಆ ಊರ ಹೆಸ್ರು ಕೇಳಿದ್ದೀನಿ, ಆ ದೇವಸ್ಥಾನದ ಹೆಸ್ರು ಕೇಳಿದ್ದೀನಿ, ಅಷ್ಟು ಬಿಟ್ಟರೆ ನಾನು ಹೋಗಿಲ್ಲ. ಇವತ್ತು ಹೋಗ್ತಾಯಿದ್ದೀವಿ. ನನ್ನ ತಂಗಿ ಬಂದಳು ಕೊರಟಗೆರೆಗೆ. ಬಂದು ಇಬ್ಬರೂ ಪಾವಗಡ ಬಸ್ಸಲ್ಲೇ ಕೂತ್ಕೊಂಡ್ವಿ. ನನ್ನ ತಂಗಿ ಅವಲೇ ಕೂತಿದ್ಲು ಪಾವಗಡ ಬಸ್ಸಲ್ಲಿ. ನಾನು ಪಾವಗಡ ಬಸ್ಸಲ್ಲಿ ಕೂತ್ಕೊಂಡೆ ಬಂದು. ನನ್ನ ಮುಖ ಎಲ್ಲ ನೋಡೋಕ್ಕಾಗ್ತಿಲ್ಲ, ತಲೆನೋವು ಬಂದು ಒಂಥರ ಆಗೋಗ್ಬಿಟ್ಟೈತೆ. ಅಂಥದ್ರಲ್ಲಿ ಎದ್ದು ಬೆಳಗ್ಗೆನೆಲ್ಲ ಪೂಜೆ ಎಲ್ಲ ಮುಗಿಸ್ದೆ. ನಾನು ನಿನ್ನೆ ನನ್ನ ತಂಗಿ ಹೇಳಿದ್ರು ಹೋಗೋಣ ಅಕ್ಕ ಅಂತ ಅಂದು. ಸರಿ ಆಯಿತು ಅಂದ್ಬಿಟ್ಟು ನನಗೆ ಬೆಳಕರಿವಾಗ ತಲೆನೋವು ಏನೂ ಇಲ್ದಂಗೆ ಕಮ್ಮಿ ಮಾಡಿಬಿಡಪ್ಪ, ನಾನು ಬರ್ತೀನಿ ಅಂತೇಳಿ ಅಂದ್ಕೊಂಡೆ. ಒಂದು ಸ್ವಲ್ಪನೂ ತಲೆನೋವು ಎಲ್ಲ ಕಮ್ಮಿ ಆಗೋಯ್ತು ನನಗೆ. ತಲೆನೋವು ಏನೂ ಇರಲಿಲ್ಲ. ಹಂಗಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಹೊರಟ್ವಿ ಇಬ್ಬರೂ. ಅವರು ಕೊರಟಗೆರೆಗೆ ಬಂದಳು, ನಾನು ಇಬ್ಬರು ಹೊರಟ್ವಿ. ಹೋಗ್ತಾ ಹಂಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾವ ಊರು ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾವು ಮಿಡಿಗೇಶಿ ಅನಿಸುತ್ತೆ, ಇದು ಮಡಗಶಿರ ಅನಿಸುತ್ತೆ. ಮಡಗಶಿರನ ಮಿಡಿಗೇಶಿನ ನಂಗೆ ಸರಿಯಾಗಿ ನೆನಪಿಲ್ಲ. ಇದು ಮಡಗಶಿರ ಅನಿಸುತ್ತೆ. ಮಡಗಶಿರದಲ್ಲಿದ್ದೀವಿ ಇವಾಗ. ಈ ಕಡೆ ಎಲ್ಲ ನಾನು ಈ ರೂಟ್ ಎಲ್ಲ ನೋಡೇ ಇಲ್ಲ ನಿಜವಾಗ್ಲೂ. ಇಷ್ಟು ಚೆನ್ನಾಗಿ ಬೈಲಾಗೈತೆ. ಆಮೇಲೆ ಗಿಡ ಮರ ಎಲ್ಲ ಎಷ್ಟು ಚೆನ್ನಾಗೈತೆ ಅಂದರೆ, ಬೈಲು ಒಂಥರ ಎಲ್ಲ ಜಾಲಿ ಮುಳ್ಳು ಎಷ್ಟು ಚೆನ್ನಾಗೈತೆ ಅಂದರೆ ಇಲ್ಲಿ ನಿಜವಾಗ್ಲೂ. ನಾನು ಈ ಕಡೆ ರೂಟೆಲ್ಲ ತುಂಬ ದಿನ ನೋಡೇ ಇಲ್ವಲ್ಲ, ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಬೆಟ್ಟದ ಬುಡದಲ್ಲೇ ಮನೆಗಳು, ಮನೆ ಪಕ್ಕದಲ್ಲೇ ಬೆಟ್ಟನ ಇಲ್ಲ ಬೆಟ್ಟದ ಪಕ್ಕದಲ್ಲೇ ಮನೆಗಳು ಅಂತ ನನಗೆ ಒಂಥರ ಅನ್ನಿಸ್ತು. ಅದಕ್ಕೋಸ್ಕರ ಚೆನ್ನಾಗಿತ್ತು. ಈ ಕಡೆ ಎಲ್ಲ ಊರುಗಳೆಲ್ಲ ಚೆನ್ನಾಗವೆ. ಆಮೇಲೆ ಎಷ್ಟು ಒಂದು ಬೆಟ್ಟಗಳು ಅಂದರೆ ನಿಜವಾಗ್ಲೂ ಒಂದು ಬೆಟ್ಟದಲ್ಲಿ ಒಂದು ಮರನೂ ಕಾಣಿಸಲ್ಲ, ಅಷ್ಟು ಒಂದು ಎಲ್ಲ ಬಂಡೆ ಕಲ್ಲು ಜಾಸ್ತಿ ಈ ಕಡೆ. ತುಂಬ ಚೆನ್ನಾಗಿತ್ತು. ಹಂಗೆ ನೋಡ್ತಾ ಹೋಗ್ತಾ ಇದ್ದೆ ನಾನು. ಬಸ್ಸು ಖಾಲಿ ಇತ್ತು, ಜನಗಳೇನು ಅಷ್ಟೊಂದು ಇರಲಿಲ್ಲ. ಹಂಗೆ ಏನೇ ವೀಡಿಯೋ ಮಾಡಿದ್ದೀನಿ ನಾನು. ಮಾಡಿದ್ದೀನಿ. ನೋಡೋಕೆ ಒಂಥರ ಖುಷಿ ಆಗ್ತಿತ್ತು ನನಗೆ ನಿಜವಾಗ್ಲೂ. ಆ ಬೆಟ್ಟಗಳು, ಆ ಕಲ್ಲುಗಳು ಎಲ್ಲ ನೋಡೋಕೆ ಒಂಥರ ಖುಷಿ ಆಗ್ತಿತ್ತು. ಅದಕ್ಕೋಸ್ಕರನೇ ವೀಡಿಯೋ ಮಾಡಿದ್ದೀನಿ. ಯಾರು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಈ ಥರ ಎಲ್ಲ ವೀಡಿಯೋ ಮಾಡೋಕ್ಕೆ ತುಂಬ ಇಷ್ಟ. ಬರೀ ಎಲ್ಲೋ ಹೋಗ್ತೀವಿ ಎಲ್ಲೋ ಬರ್ತೀವಿ ಅಂತ ವೀಡಿಯೋ ಮಾಡೋದಲ್ಲ. ಇದೆಲ್ಲ ವೀಡಿಯೋ ಮಾಡ್ಕೊಂಡು ಹೋದರೆ ಬಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬರೀ ಹುಣಸೆ ಮರ ಆಮೇಲೆ ನಾವು ನಿಜವಾಗ್ಲೂ ಎಷ್ಟು ಚೆನ್ನಾಗೈತೆ ಅಂದರೆ ನೋಡೋಕ್ಕೂ. ಅಲ್ಲಲ್ಲಿ ದೇವಸ್ಥಾನಗಳು, ಒಂದೊಂದು ಸಣ್ಣ ಪುಟ್ಟ ದೇವಸ್ಥಾನಗಳು ಮತ್ತು ಮನೆಗಳು ಎಲ್ಲ ಒಂಥರ ಚೆನ್ನಾಗಿತ್ತು. ಜಾಲಿ ಮರ ಮತ್ತು ಹುಣಸೆ ಮರ ಎಲ್ಲ ಚೆನ್ನಾಗಿತ್ತು. ಮಡಗಶಿರ ಬಿಟ್ಟು ಮಡಗಶಿರ ಇದು ಅನಿಸುತ್ತೆ. ಮಡಗಶಿರ ಬಿಟ್ಟ ಮೇಲೆ ಮಿಡಿಗೇಶಿ ಗೊತ್ತಿಲ್ಲ ನನಗೆ, ನೆನಪಿಲ್ಲ, ಗೊತ್ತಾಗ್ತಿಲ್ಲ ನನಗೆ. ಹಂಗಾಗಿ ಮಿಡಿಗೇಶಿ ಆದಮೇಲೆ ಮಡಗಶಿರ ಅನಿಸುತ್ತೆ. ಗೊತ್ತಿದ್ದರೆ ಯಾರಾದರೂ ಕಮೆಂಟ್ ಮಾಡಿ. ಹೋಗ್ತಾಯಿದ್ವಿ ಹಂಗೆ. ನೋಡಿ ಇಲ್ಲೂ ಒಂದು ಯಾವುದೋ ದೇವಸ್ಥಾನದೊಂದು ದ್ವಾರ ಕಾಣಿಸ್ತು. ಹಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತಲ್ವ ನಿಜವಾಗ್ಲೂ. ನಾನು ಈ ಬೆಟ್ಟನೆಲ್ಲ ವೀಡಿಯೋ ಮಾಡಿದ್ದೀನಿ. ಮತ್ತು ಹೋಗ್ತಾ ಹಂಗೆ ಕೂತಿದ್ನಲ್ಲ, ನನ್ನ ತಂಗಿ ಮಲಗಿದ್ಲು, ಅವಳಿಗೆ ಪಾಪ ನಿದ್ದೆ ಬಂದುಬಿಡ್ತು. ನಾನು ಹಂಗೆ ಕಿಟಕಿಯಲ್ಲಿ ಹಂಗೆ ವೀಡಿಯೋ ಮಾಡ್ತಿದ್ದೆ. ನೋಡಿ ಎಲ್ಲ ಕತ್ತಾಳೆ ಗಿಡ ಆಮೇಲೆ ಜಾಲಿ ಮರ, ಹುಣಸೆ ಮರ, ತೊಗಲಿ ಮರ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ. ಒಂಥರ ತುಗ್ಲಿ ಸೌದೆ ಅಂತ ಕರಿತೀವಿ. ಈ ಕಡೆ ಎಲ್ಲ ತೊಗಲಿ ಮರಗಳು ಜಾಸ್ತಿ. ಆ ಬೆಟ್ಟ ನೋಡಿ ಒಂಥರ ಏರಿ ಥರ ಐತೆ. ಎಷ್ಟು ಚೆನ್ನಾಗೈತೆ ಅಂದರೆ ಎಲ್ಲ ಕುಡ್ಸೋರ ಅನಿಸುತ್ತೆ, ಅಷ್ಟು ಚೆನ್ನಾಗೈತೆ. ಆ ಬೆಟ್ಟದಲ್ಲಿ ಒಂದೇ ಒಂದು ಮರಗಳು ಇಲ್ಲ, ಅಷ್ಟು ಎಲ್ಲ ಬರೀ ಕಲ್ಲು ಎಲ್ಲ ಬರೀ ಅದೇ ಜಾಸ್ತಿ. ಹಂಗಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನು ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬೆಟ್ಟ. ಅದು ಒಂಥರ ಎಷ್ಟು ಚೆನ್ನಾಗಿ ಅಂದರೆ
ಏನು ಮರಗಳೇ ಇಲ್ಲ, ಬರೀ ಬಂಡೆ ಕಲ್ಲುಗಳೇ ಜಾಸ್ತಿ. ಈ ಕಡೆ ಎಲ್ಲ ಬಯಲು ಪ್ರದೇಶ ತುಂಬ ಚೆನ್ನಾಗಿದೆ ಈ ಕಡೆಗೆಲ್ಲ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ನ. ಬಂದ್ವಿ. ಯಾವ ಊರು ಏನು ಅಂತ ನಾನು ಮುಂದೆ ಹೇಳ್ತೀನಿ, ಈಗಲೇ ಹೇಳಲ್ಲ, ಮುಂದೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಿಜವಾಗ್ಲೂ ನಾವು ಯಾವತ್ತೂ ನಾನು ಊರ ಹೆಸ್ರು ಕೇಳಿದ್ದೆ ಮತ್ತು ನೋಡಿದ್ದೆ, ಹೋಗ್ಬೇಕು ಅನ್ಕೊಂತಿದ್ದೆ ನಾನು ಅಷ್ಟೇ. ಯಾವತ್ತಾದ್ರೂ ಒಂದಿನ ಹೋಗಿ ಬರಬೇಕಪ್ಪ ಅನ್ಕೊಂತಿದ್ದೆ, ಆದರೆ ಹೋಗೋಕ್ಕಾಗಲಿಲ್ಲ. ತುಮಕೂರಿಂದ ಇಲ್ಲಿಗೆ ತುಂಬ ದೂರ ಆಗುತ್ತೆ. ಅಂದರೆ ತುಮಕೂರಿಂದ ಇಲ್ಲಿಗೆ ನಾವು ನಿಜವಾಗ್ಲೂ ನಾನು ಯಾವತ್ತೂ ಅಂದರೆ ನನ್ನ ತಂಗಿ ನಿನ್ನೆ ಕರೆದ್ಲು ಬಾರಕ್ಕ ಹೋಗಿ ಬರೋಣ ಅಂತ. ಸರಿ ಆಯಿತು ಅಂತ ಹೊರಟಿದ್ದು. ನಿಜವಾಗ್ಲೂ ನೋಡಿ ಯಾವ್ಯಾವ ಟೈಮಿಗೆ ಬರಬೇಕು ಅಂತ ನಮ್ಗೆ ಅನಿಸುತ್ತೋ ಆ ಟೈಮಿಗೆ ಆ ಸ್ವಾಮಿನೇ ಕರ್ಸ್ಕೊಂಬಿಡ್ತಾರೆ. ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ ಇಲ್ಲಿ, ಆ ಸ್ವಾಮಿನೇ ಕರ್ಸ್ಕೊತಾರೆ. ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿ ಗೌರ್ಮೆಂಟ್ ಬಸ್ಸು ಮತ್ತು ಸಿವಿಲ್ ಬಸ್ಸು ಎರಡೂ ಒಂದೇ ತಾವು ನಿಲ್ಲುತ್ತೆ. ಯಾವ ಊರು ಅಂದರೆ ಪಾವಗಡ. ನಾವು ಬಂದಿರೋದು ಇವತ್ತು ಪಾವಗಡ ಶನಿ ಮಹಾದೇವರಿಗೆ ಬಂದಿರೋದು. ಇಲ್ಲಿಗೆ ಅದೇ ನಾನು ಅವಾಗಲೇ ಹೇಳಿದೆ, ಯಾವ ಟೈಮಿಗೆ ನಮಗೆ ಕರ್ಸ್ಕೋಬೇಕು ಅಂತ ಸ್ವಾಮಿ ಇಚ್ಛೆ ಇರುತ್ತೋ ಆ ಟೈಮಿಗೆ ನಾವು ಬರ್ತೀವಿ ಅಷ್ಟೇ. ಎಲ್ಲ ಟೈಮ್ಗೂ ನಾವು ಬರೋಕ್ಕಾಗಲ್ಲ. ಒಂದು ದೇವಸ್ಥಾನ ಹತ್ರದಲ್ಲಿರೋ ದೇವಸ್ಥಾನಕ್ಕೂ ಒಂದೊಂದ್ಸಲಿ ನಾವು ಹೋಗೋಕ್ಕಾಗಲ್ಲ. ಅಲ್ಲಿಂದ ಬಂದ್ವಿ. ಪೂಜೆ ಸಾಮಾನೆಲ್ಲ ಕಾಯಿ ಹೂವು ಎಲ್ಲ ನನ್ನ ತಂಗಿ ತಂದಿದ್ಲು. ಇಲ್ಲೆರಡು ಬಾಳೆಹಣ್ಣು ತಗೊಂಡ್ವಿ. ಅವ್ರು 5 ರೂಪಾಯಿ 2 ಬಾಳೆಹಣ್ಣು ಹೇಳಿದ್ರು. ಇಲ್ಲಿ ಬಾಳೆಹಣ್ಣು ಮಾರಲ್ವಂತೆ. ಆಮೇಲೆ ಊದ್ಗಡ್ಡಿ ಇಲ್ಲಿ ನಮ್ಮ ಕಡೆ ಥರ ಪಾಕೆಟ್ ಮಾಡಿಕೊಡಲ್ಲ. ಅಲ್ಲಿ 5 6 ಕಡ್ಡಿ ಕೊಡ್ತಾರೆ. ಕೇಳಿದ್ರೆ ಪಾಕೆಟ್ ಇಲ್ಲ, ಇದೇ ಥರನೇ ಬಿಡಿ ಕಡ್ಡಿ ಅಂತಾರೆ. ನಾವು ಇಲ್ಲೇ ತಗೊಂಡೋಗ್ಬೇಕಾಗಿತ್ತು ಊದ್ಗಡ್ಡಿ ಕರ್ಪೂರ ಎಲ್ಲ. ಇನ್ನೊಂದ್ಸಲಿ ಹೋದಾಗ ತಗೊಂಡೋಗೋಣ. ಇಲ್ಲಿ ಈ ಥರ ಕೊಡ್ತಾರೆ, ನಮಗೆ ಗೊತ್ತಿಲ್ಲ. ಆಮೇಲೆ ನಾನು ಕರ್ಪೂರ ಮತ್ತು ಅರಿಶಿನ ಕುಂಕುಮ ಊದ್ಗಡ್ಡಿ ಕೊಟ್ಟರು. 2 ಬಾಳೆಹಣ್ಣು ತಗೊಂಡ್ಲು ನನ್ನ ತಂಗಿ ಅಷ್ಟೇ. ಅಲ್ಲೇ ತಗೊಂಬರ್ಬೇಕಾಯ್ತಕ್ಕ ಬಾಳೆಹಣ್ಣು ಅಂದ್ಲು. ಸರಿ ಆಯ್ತು ಬಿಡಮ್ಮ, ಈಗ ಬಂದಿತ್ತು ಅಂತೇಳಿ. ಬಾಳೆಹಣ್ಣು ಮಾರಲ್ವಂತೆ, ಬಾಳೆಹಣ್ಣು ರೇಟ್ ಜಾಸ್ತಿ ಅಂತೆ. ಬಾಳೆಹಣ್ಣು ಮಾರಲ್ಲ, ಬರೀ ಕಾಯಿ ಮಾರ್ತಾರೆ. ಆಮೇಲೆ ಇಲ್ಲಿ ಕರ್ಪೂರ ಮಾರಲ್ಲಕ್ಕ, ಎಳ್ಬತ್ತಿ ಮಾರ್ತೀವಿ ಅಂತಾರೆ. ಕರ್ಪೂರ ಹಚ್ಚಲ್ವಾ ಅಂದರೆ ಇಲ್ಲ, ಕರ್ಪೂರ ಹಚ್ಚಲ್ಲ, ಎಳ್ಬತ್ತಿ ಅಂತಾರೆ. ಅದೇನೋ ನನಗೆ ಗೊತ್ತಿಲ್ಲ, ಇಲ್ಲಿ ಪದ್ಧತಿನ ಆ ಥರ ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ನಾವು ಸುಮಾರು ಕಡೆ ಶನಿ ಮಹಾದೇವ್ರಿಗೆ ಹೋದಾಗೆಲ್ಲ ನಾವು ಊದ್ಗಡ್ಡಿ ಕರ್ಪೂರ ಹಚ್ಚಿ ಬರ್ತೀವಿ. ಇಲ್ಲೇನೋ ಕರ್ಪೂರ ಹಚ್ಚಲ್ಲ ಅಂತ ಹೇಳ್ತಾರೆ. ಎಳ್ಬತ್ತಿ ತಗೊಂಡ್ಲಿ ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ ನನಗೆ. ಹಾಗಾಗಿ ನನ್ನ ತಂಗಿ ಏನೋ ಹೂವಿನ ಮಂಡೆ ಕೊಡಬೇಕು ಅಂತ ಹೋಗ್ತಾಯಿದ್ರು. ನಾನು ಅವ್ರ ಹಿಂದೆ ಹೋಗ್ತಾಯಿದ್ದೆ. ಬಾರಕ್ಕ ಮಂಡೆ ಕೊಟ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಬಿಟ್ಟು ಅವ್ರ ಹತ್ರದಿಂದ ನಾನು ಹೋಗ್ತಾಯಿದ್ದೆ. ನನ್ನ ತಂಗಿ 11 ವರ್ಷದ ಹಿಂದೆ ಬಂದು ಹೂವಿನ ಮಂಡೆ ಇರೋ ಕೊಟ್ಟಿದ್ರಂತೆ. ಅದಕ್ಕೆ ಇವಾಗ ಅವರೂ ಕರ್ಕೊಂಡು ಹೋಗ್ತಿದ್ರು. ನಾನು ನೋಡೋಣ ಇಲ್ಲೆಲ್ಲ ಪ್ಲೇಸ್ ಹೆಂಗೈತಿ ಅಂತ ಹೋದೆ ಜೊತೆಯಲ್ಲಿ. ತುಂಬ ಚೆನ್ನಾಗೈತಿ ಇಲ್ಲೂ, ಜನಗಳು ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಸವ್ರೆ. ಹೋದೆ. ಇಲ್ಲಿ ಟಿಕೆಟ್ ತಗೋಬೇಕಂತೆ. ಟಿಕೆಟ್ ಕೌಂಟ್ರ್ ಹತ್ರ ಹೋಗಿ ಟಿಕೆಟ್ ತಗೊಂಡ್ಲು. ಅಲ್ಲಿಂದ ಮಂಡೆ ಕೊಡೋ ಹೋದ್ವಿ. ಮಂಡೆ ಕೊಡೋ ತಗೊಳ್ಳೋ ಅಷ್ಟೇ, ಯಾರೂ ವೀಡಿಯೋ ಮಾಡಬೇಡ್ರಿ ಅಂತ ಯಾರೂ ಹೇಳಿಲ್ಲ. ನಾನು ಇಲ್ಲೂ ವೀಡಿಯೋ ಮಾಡ್ಕೊಂಡೆ, ಯಾರೂ ಕೇಳಲಿಲ್ಲ ನನಗೆ. ಆಮೇಲೆ ಯಾರೂ ಅಲ್ಲಿ ಏನು ಅಡ್ಡಿನೇ ಮಾಡಲಿಲ್ಲ ವೀಡಿಯೋ ಮಾಡೋರಿಗೆ. ಆಮೇಲೆ ನನ್ನ ತಂಗಿ ಹಿಂದೆಲೇ ಹೋಗ್ತಾಯಿದ್ದೆ ನಾನು ಹೂವಿನ ಮಂಡೆ ಕೊಡಬೇಕು ಅಂತ. ಆಮೇಲೆ ತಲೆಗಿರೋ ಬ್ಯಾಗಲ್ಲಿ ಸ್ವಲ್ಪ ಹೂವು ಇತ್ತು, ಕೊಟ್ಟೆ. ಕಡೆ ತೇರ್ತ ಹಾಕ್ಬಿಟ್ಟು ಹೂವು ಮುಡ್ಕೊಂಡಿದ್ರೆ ತೇರ್ತ ಹಾಕ್ಬಿಟ್ಟು ತೇರ್ತನೋ ಇಲ್ಲ ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು ಹೂವು ಮುಡ್ಕೊಂಡ್ರೆ ತಲೆಗೆ ಕಟ್ ಮಾಡ್ತಾರೆ. ಇಲ್ಲೇನು ನೀರು ಗೀರು ಏನು ಚಿಮ್ಮಿಸ್ಲಿಲ್ಲ, ತೇರ್ತನೂ ಹಾಕಲಿಲ್ಲ, ಸುಮ್ಮನೆ ಕಟ್ ಮಾಡಿಬಿಡ್ತಾರೆ. ಇಲ್ಲಿ ಯಡಿಯೂರಲ್ಲೆಲ್ಲ ನಾನು ನೋಡಿದ್ದೀನಿ, ತೇರ್ತ ಹಾಕ್ಬಿಟ್ಟು ಕೂದಲು ಕಟ್ ಮಾಡೋದಲ್ಲಿ. ಹೂವಿನ ಮಂಡೆ ಅಂದರೆ ತೇರ್ತ ಹಾಕ್ಬಿಟ್ಟು ಕೂದಲು ಕಟ್ ಮಾಡಿ ಕಳಿಸ್ತಾರೆ. 3 ಕೂದಲು ಕಟ್ ಮಾಡ್ತಿದ್ರು. ನಾನು ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ದೆ. 3 ಕೂದಲು ಕಟ್ ಮಾಡಿದ್ದು. 3 ಒಂದೊಂದಿಷ್ಟು ಕೂದಲು ಕಟ್ ಮಾಡಿದ್ರಷ್ಟೇ. ತೇರ್ತ ಏನೂ ಹಾಕಲಿಲ್ಲ ಅವರು. ಅಲ್ಲಿಂದ ಸ್ನಾನದ ಸ್ಥಳಕ್ಕೆ ಬಂದ್ವಿ. ಅಲ್ಲಿ ನನ್ನ ತಂಗಿ ಸ್ನಾನಕ್ಕೆ ಹೋದ್ಲು. ಇಲ್ಲೊಬ್ರಿಗೆ ಯಾರಿಗೂ ಸೀರೆ ಉಟ್ಕೊಳಕ್ಕೆ ಬರ್ತಿರ್ಲಿಲ್ಲ. ಅವರು ಸೀರೆ ಉಡಿಸ್ತಾ ಇದ್ರು, ಮರೆ ಮಾಡ್ಕೊಂಡಿದ್ರು. ಅಷ್ಟೊಂದೇನು ಇದ್ರಾಗ ಕಾಣಿಸ್ತಿಲ್ಲ. ಅವ್ರು ಅವಲೇ ಉಟ್ಕೊಂಬಿಟ್ಟಿದ್ರು. ಇವ್ರನ್ನ ಯಾರಿಗೆ ರೆಡಿ ಮಾಡ್ತಿದ್ರು ಅಷ್ಟೇ. ಹಂಗಾಗಿ ಪಾಪ ನಾನು ಹೇಳ್ತಾ ಇದ್ದೆ, ನೋಡಿ ಸೀರೆನ ಅವರೇ ಅಂದರೆ ಅವರು ವಾಶ್ರೂಮ್ ನೋಡ್ಕೊತಾರಲ್ಲ, ಅವ್ರು ಸೀರೆ ಉಡಿಸ್ತಾಯಿದ್ರು ಅವ್ರಿಗೆ. ಆಮೇಲೆ ಅಲ್ಲಿಂದ ಬಂದ್ವಿ. ನನ್ನ ತಂಗಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಬಂದ್ವಿ ಪೂಜೆ ಮಾಡ್ಸೋಣ ಅಂತ. ಏನಂದ್ವಿ, ಇಲ್ಲಿ ಕಾಯಿ ತಗೊಂಡ್ರೆ ಇಲ್ಲೇ ಹೊಡಿಬೇಕಂತೆ. ನೋಡಿ ಕಾಯಿ ಇಲ್ಲೇ ಹಾಕಿ ಹೋಗ್ತಾರಂತ ಒಬ್ಬೊಬ್ಬರು. ನಾನು ಕೇಳಿದೆ, ಕಾಯಿ ಇಲ್ಲೇ ಹಾಕ್ತಾರ? ಇಲ್ಲ, ನಿಮ್ಮಿಷ್ಟ ತಗೊಂಡೋಗ್ಬೋದು ಅಂದರು. ನೋಡಿ, ಒಂದು ಒಪ್ಪಲ್ಲಿ ಹಾಕು, ಒಂದು ಒಪ್ಪು ಅಲ್ಲಿ ಎಸ್ತೋದ್ರು. ನೋಡಿ ಎಷ್ಟು ಕಾಯಿಗಳು ಇಲ್ಲ ಆಟ ಹಾಕ್ಕೊಂಡವ್ರೆ. ಇದೇನಕ್ಕೆ ಈ ಥರ ಹಾಕಿಸ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಆ ಕಡೆ ಈ ಕಡೆ ಕಾಯಿಗಳ್ನ ಆಟ ಹಾಕ್ಬಿಟ್ಟವ್ರೆ ಹೊಡೆದು. ಯಾರು ಸ್ವಲ್ಪ ಜನ ತಗೊಂಡೋಗ್ತಾರಂತೆ, ಸ್ವಲ್ಪ ಜನ ತಗೊಂಬರಲ್ವಂತೆ. ಆಮೇಲೆ ಇಲ್ಲಿ ಬಾಳೆಹಣ್ಣು ಮಾರಲ್ಲ, ಕಾಯಿ ಒಂದೇ ಮಾರೋದು.
ಅದೆಷ್ಟು ಕಾಯಿ ಅಂತ ನನಗೆ ಗೊತ್ತಿಲ್ಲ. ಕಾಯಿ ಒಂದು ಮಾರ್ತಾರೆ, ಕಾಯಿ ಒಡೆಯೋದು ಅಲ್ಲೇ ಇಕ್ಕೋದು ಹೋಗ್ಬಿಡೋದು. ಬಾಳೆಹಣ್ಣು ಮಾತ್ರ ಮಾರೋಲ್ಲ. ಒಬ್ಬರು ಬಾಳೆಹಣ್ಣು ಸಹ ಇಲ್ಲಿಟ್ಟಿಲ್ಲ. ಬಾಳೆಹಣ್ಣು ಅಂತಿಲ್ಲ, ಬರೀ ಕಡ್ಡಿ, ಕರ್ಪೂರ, ಕರ್ಪೂರನೂ ಇಲ್ಲ, ಈಗ ಊದುಗಡ್ಡಿ, ಎಳಬತ್ತಿ ಅಷ್ಟೇ. ಬಿಲ್ಪತ್ರೆ, ತುಳಸಿ ಪತ್ರೆ, ಹೂವು ಅಷ್ಟೇ. ಅಷ್ಟು ಬಿಟ್ಟರೆ ಕಾಯಿ ಮಾತ್ರ ಒಡೆಯೋದು, ಅಲ್ಲೇ ಹಾಕೋದು. ಹಂಗಾಗಿ ಹೆಂಗಂದ್ರು ನಾವೇನು ಎಳಬತ್ತಿ ಎಲ್ಲ ತಗೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ನಾವು ಒಂದು ಹಚ್ಚಿಲ್ಲ, ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ನಾವು ತಗೊಳ್ಲಿಲ್ಲ. ಹಂಗೆ ಇಲ್ಲೇ ನಿಂತ್ಕೊಂಡು ದೇವರಿಗೆ ನಮಸ್ಕಾರ ಹಾಕ್ಕೊಂಡ್ವಿ. ಆಮೇಲೆ ಊದುಗಡ್ಡಿ ಬೆಳಗಿದ್ವಿ ಇಬ್ಬರೂ. ಅಲ್ಲಿಂದ ಅಲ್ಲೇ ನಿಂತ್ಕೊಂಡು ಅಲ್ಲೇ ಊದುಗಡ್ಡಿ ಬೆಳಗ್ಬಿಟ್ವಿ. ಯಾಕಂದರೆ ಒಳಗಡೆ ಎಲ್ಲ ಪೂಜೆ ಎಲ್ಲ ಮಾಡಲ್ವಲ್ಲ. ಹಾಗಾಗಿ ಹೂವು ಒಂದು ತಗೊಂತು ನನ್ನ ತಂಗಿ. ಇನ್ನಿದ್ದೆಲ್ಲ ಕಾಯಿ ಒಂದು ಒಪ್ಪು ಅಲ್ಲೇ ಹಾಕ್ಬಿಟ್ಟು ಒಂದು ಒಪ್ಪು ಬ್ಯಾಗ್ ಇಟ್ಕೊಂಡ್ಳು. 2 ಬಾಳೆಹಣ್ಣು ಅವಂಗೆ ಇತ್ತು ಬ್ಯಾಗಲ್ಲಿ. ಊದುಗಡ್ಡಿ ಎಲ್ಲ ಹಚ್ಚಿದ್ವಿ ಅಷ್ಟೇ, ಇನ್ನೇನಿಲ್ಲ. ನೋಡಿ ಈ ಕಡೆಯೂ ಕಾಯಿಲು ಹಿಂಗೆ ಈ ಥರ ಹಾಕ್ಕೊಂಡವ್ರೆ, ಆ ಕಡೆಯೂ ಹಾಕ್ಕೊಂಡಿದ್ರು. ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ಒಳಗಡೆ ಬಂದ್ವಿ ಇಬ್ಬರೂ. ಒಳಗಡೆ ಹೋಗ್ತಾ ಇದ್ದೀವಿ ಲೈನಲ್ಲಿ. ಇದು ನೋಡಿ, ಒಳಗಡೆ ಹೋಗ್ಬೇಕಾದ್ರೆ ಎಂಟ್ರೆನ್ಸಿಗೆ ಸಿಗುತ್ತಿದ್ದು ಶನಿ ಮಹಾದೇವರು ದೇವಸ್ಥಾನ. ನನಗೆ ಹೆಸ್ರು ಕೇಳಿದ್ದೆ, ಆದರೆ ಬಂದಿರಲಿಲ್ಲ. ಇವತ್ತು ತುಂಬ ಖುಷಿ ಆಯಿತು ನನಗೆ. ಮುಂದೆಗಡೆ ಎಲ್ಲ ತುಂಬ ಚೆನ್ನಾಗೈತೆ ದೇವಸ್ಥಾನ ಮಾತ್ರ. ದರ್ಶನವೂ ತುಂಬ ಚೆನ್ನಾಗಾಯಿತು. ಇಲ್ಲಿ ಅರ್ಶಿನ ಕುಂಕುಮ ಇಟ್ಟಿದ್ರು, ಹಂಗೆ ಇಟ್ಕೊಂಡ್ವಿ. ತುಂಬ ಚೆನ್ನಾಗಾಯಿತು ನಿಜವಾದ. ಇದೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತೈತೆ ಅಂದರೆ, ಎಷ್ಟು ಮಿಂಚುತ್ತಾ ಇತ್ತು ಅಂದರೆ ದೇವಸ್ಥಾನದ ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಮೇಲೆ ಇಲ್ಲಾಸಿ ಹೋಗೋಣ ಅಂತ ಹೋದ್ವಿ. ಇಲ್ಲಾಸಿಗೆ ಹೋಗೋಣ ಅಂತ ಹಂಗೆ ದರ್ಶನ ಮಾಡ್ಕೊಂಡು ಸುತ್ತಾಕ್ಕೊಂಡು ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ನಾನು ಹಂಗೆ ಎಲ್ಲ ವಿಡಿಯೋ ಮಾಡ್ಕೊಂಡೆ. ಯಾರೂ ಏನಕ್ಕೆ ಕೇಳಲಿಲ್ಲ ವಿಡಿಯೋ ಮಾಡಿದ್ದಕ್ಕೆ. ಹಂಗಾಗಿ ನಾನು ಬಂದಿದ್ದನಲ್ಲ ಫಸ್ಟ್ ಟೈಮು, ನೆನಪಿಗೆ ಹೊಂದಿರಲಿ ಅಂತ ವಿಡಿಯೋ ಮಾಡಿದ್ದೀನಿ. ಯಾರೂ ಕೇಳಲಿಲ್ಲ. ಒಳಗಡೆ ಹೋಗೋಣ ಅಂತ ಹೋದ್ವಿ. ಇಲ್ಲೇನೋ ಬಟ್ಟೆ ಅಡ್ಡ ಕಟ್ಟಿದ್ರು, ಅದನ್ನು ಬಿಡಿಸ್ಕೊಂಡು ಹಂಗೆ ಒಳಗೆ ಹೋದ್ವಿ ನಾನು ನಮ್ಮ ಮಮ್ಮಿ ಇಬ್ಬರೂ. ಮೇಲ್ಗಡೆ ಹೋಗಿ ಇದು ನನಗೆ ಗೊತ್ತಿಲ್ಲ ಯಾವ ದೇವರು ಅಂತ. ನನ್ನ ತಂಗಿನ ಕೇಳಿದೆ. ಅವರು ಸರಿಗೆ ಅವ್ರಿಗೂ ಗೊತ್ತಾಗಲಿಲ್ಲ ಅನಿಸುತ್ತೆ. ಅಲ್ಲಿರೋ ಪೂಜಾರಪ್ಪನವ್ರು ಹಂಗಂತ ಇದ್ರು, ಶೀತಲ ದೇವಿ ಅಂತ. ನನಗಿದು ಯಾವ ದೇವರು ಅಂತ ನನಗೂ ಗೊತ್ತಾಗಲಿಲ್ಲ. ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಯಾವ ದೇವರು ಅಂತ. ಇವ್ರು ಯಾರು ದೇವರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಶೀತಲ ದೇವಿ ಅಂದರು. ಸರಿ ಆಯಿತು ಅಂತ ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ತುಂಬ ಚೆನ್ನಾಗೈತೆ ಹೆಣ್ಣು ದೇವರು. ನಾನು ಫಸ್ಟ್ ಟೈಮ್ ಈ ಹೆಸ್ರು ಕೇಳಿದ್ದು, ನಾನೆಲ್ಲೂ ಕೇಳಿರಲಿಲ್ಲ. ಆದರೆ ಇವತ್ತು ಕೇಳಿದೆ ನಾನು. ಇವ್ರನ್ನ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಕುಂಡ್ರಿಸವ್ರೆ. ಇದು ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಹಂಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ. ತಪ್ಪು ತಿಳ್ಕೊಬೇಡಿ, ಯಾರೂ ತಪ್ಪಾಗಿ ಯಾರು ತಿಳ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಗೊತ್ತಿಲ್ಲದ್ದು ನಾವು ಕಮೆಂಟ್ ಮುಖಾಂತರ ಕೇಳ್ತೀವಿ ಅಷ್ಟೇ. ಕಮೆಂಟ್ ಹಾಕಿ ನೋಡಿ ಏನು ಅಂತ, ಯಾವ ದೇವರು ಏನು ಅಂತ ನನಗೆ ಗೊತ್ತಿಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಈ ಕಡೆ ಶನಿ ಮಹಾದೇವರು ಈ ಕಡೆ ಇದ್ದರು ನೋಡಿ. ಇಲ್ಲಿದೆ ಶನೀಶ್ವರ ಸ್ವಾಮಿ. ಈ ಕಡೆ ಮುಖ ಮಾಡಿದ್ರು ಅವ್ರಿಗೆ. ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ದೇವಸ್ಥಾನ ನಿಜವಾಗ್ಲೂ. ಶನೇಶ್ವರ ಸ್ವಾಮಿದು ದರ್ಶನ ಆಯಿತು ನನಗೆ. ನಂಗೆ ತುಂಬ ಅದೃಷ್ಟಶಾಲಿ ಅಂದ್ಕೊತೀನಿ. ಇವತ್ತು ಪಾವಗಡ ಶನಿ ಮಹಾತ್ಮ ದೇವಸ್ಥಾನ ನೋಡಿದ್ದು ನಂಗೆ ತುಂಬ, ನನ್ನೊಂದು ಏನೋ ಯಾವುದೋ ಜನ್ಮದ್ದು ಒಂದೇ ಒಂದು ಚೂರು ಏನಾದರೂ ಪುಣ್ಯ ಅಂತ ಇತ್ತೇನೋ ಗೊತ್ತಿಲ್ಲ. ಯಾಕಂದರೆ ಇವೆಲ್ಲ ನೋಡ್ತೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಇವತ್ತೇನೋ ಅಂದ್ಕೊಂಡೆ. ಇದು ರಾಮ ಸೀತಾ ವಿಗ್ರಹ ಇಲ್ಲೂ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ದೇವಸ್ಥಾನ ಅಂತೂ ನನ್ನ ಕಣ್ಣು ತುಂಬ ಅಷ್ಟು ಖುಷಿಯಾಗೋಯ್ತು ನಿಜವಾಗ್ಲೂ. ಎಷ್ಟು ಒಂದು ಖುಷಿಯಾಯಿತು ಅಂದರೆ, ಆ ಸ್ವಾಮಿ ಹತ್ರ ಹೋಗಿ ನಾನು ನಿಜವಾಗ್ಲೂ ತಲೆನೋವು ಒಂದು ಸ್ವಲ್ಪನೂ ನಂಗೆ ತಲೆನೋವೇ ಇರಲಿಲ್ಲ. ಅಷ್ಟು ಒಂದು ತಲೆನೋವು ಹೊರಟೋಗ್ಬಿಡ್ತು. ಏನೋ ಗೊತ್ತಿಲ್ಲ ನನಗೆ. ಇತ್ತೀಚಿನ ದಿನದಲ್ಲಿ ನಿಜವಾಗ್ಲೂ ಈ ಥರ ಎಲ್ಲರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ತುಂಬ ಆಸೆ. ಆದರೆ ಬಟ್ ಏನು ಮಾಡೋದು, ಆರ್ಥಿಕ ಸಮಸ್ಯೆಯಿಂದ ಹೋಗೋಕ್ಕಾಗಲ್ಲ. ಹಂಗಾಗಿ ಬರ್ತಾ ಇರ್ತೀವಿ. ಯಾಕಂದರೆ ಫ್ರೀ ಬಸ್ ಮಾಡಿರ್ಬೋದು, ಬಟ್ ಆದರೆ ಖರ್ಚಿಗಾದ್ರೆ ದುಡ್ಡು ಬೇಕಲ್ವ. ಹಂಗಾಗಿ ನೋಡಿ, ಈ ಕಡೆ ಲಕ್ಷ್ಮೀನಾರಾಯಣ ಸ್ವಾಮಿ ಗೋವಿಂದ ಶ್ರೀನಿವಾಸ ನಮ್ಮಪ್ಪ ಈ ಕಡೆನೂ ನಿಂತಿದ್ರು. ಆ ಕಡೆ ಪದ್ಮಾವತಿ, ಈ ಒಂದು ಕಡೆ ಮಹಾಲಕ್ಷ್ಮಿ, ಒಂದು ಕಡೆ ಪದ್ಮಾವತಿ ತಾಯಿನ ನಿಲ್ಸ್ಕೊಂಡು ನಿಂತಿದ್ರು. ಅವ್ರದ್ದು ದರ್ಶನ ಆಯ್ತು. ಇಲ್ಲೇ ಗೋವಿಂದನ ದರ್ಶನ, ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ, ಶನಿ ಮಹಾದೇವ್ರ ದರ್ಶನ. ನಿಜವಾಗ್ಲೂ ಎಷ್ಟು ಒಂದು ಮನಸ್ಸಿಗೆ ನೆಮ್ಮದಿ ಎಲ್ಲ, ಏನೋ ಒಂದು ನನಗೆ ಸಂತೋಷ ಆಯ್ತು ಇವತ್ತು. ನೆಮ್ಮದಿನೂ ಸಿಕ್ತು. ನಿಜವಾಗ್ಲೂ ನಾನು ಪಾವಗಡ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇವತ್ತು ಬರೋ ಯೋಗ ನನಗೆ ಸಿಕ್ತು. ನನಗೆ ಅಷ್ಟೇ ಸಾಕು. ನನಗೆ ಒಂದು ದೇವಸ್ಥಾನಕ್ಕೆ ನಾವು ಹೋಗಬೇಕು ಅಂದರೆ ನಿಜವಾಗ್ಲೂ ತುಂಬ ಕಷ್ಟ. ನಾವು ಅಂದ್ಕೊಂಡಂಗೆಲ್ಲ ಹೋಗಲ್ಲ.
ಇವತ್ತಿಲ್ಲಿಗೆ ಬಂದಿದ್ದು ಖುಷಿ ಆಯಿತು. ಯಾಕಂದರೆ ನಮ್ಮ ರಾಶಿಯವರು ಆವಾಗವಾಗ ಶನಿ ಮಹಾದೇವ್ರ ಹತ್ರ ನಾವು ಹೋಗ್ತಾ ಇರಬೇಕು. ಅಂದರೆ ಹೋಗಿ ಅಲ್ಲಿ ಏನಾದರೂ ಒಂದು ಪೂಜೆ ಮಾಡಿಸ್ಕೊಂಬರೋದು, ಇಲ್ಲ ಒಂದು 10 ನಿಮಿಷ ಕೂತ್ಕೊಂಡು ಆ ಅಪ್ಪನ ಸನ್ನಿಧ್ಯದಲ್ಲಿ ಕೂತ್ಕೊಂಡು ಬರಬೇಕಂತೆ. ಹಂಗಾಗಿ ಹೋಗ್ತಾ ಇರಬೇಕು. ನನಗೆ ಯಾರೋ ಹೇಳಿದ್ರು ತಿಳಿದಂಥವ್ರು, ಹಂಗಾಗಿ ಹೇಳಿದೆ ಅಷ್ಟೇ. ನೋಡಿ, ಇದು ಶನಿ ಮಹಾತ್ಮ ದೇವಾಲಯ ಪಾವಗಡ. ಇಲ್ಲಿ ಈಚೆ ಬಂದ್ವಿ. ಈಚೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿ ದರ್ಶನ ಆಯಿತು. ಮುಗಿಸ್ಕೊಂಡು ಈಚೆ ಬಂದು ನೋಡಿ, ಗೋಪುರ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಜನ ಅಂದರೆ ಜನ, ಶನಿವಾರ ಅಲ್ವಾ, ಹಂಗಾಗಿ ತುಂಬ ಜನ ಇದ್ದರು. ಎಲ್ಲ ಮಂಡೆ ಕೊಡೋರು ಅವರು ಇವರು ಎಲ್ಲ ತುಂಬ ಜನ ಇದ್ದರು. ನಾನು ಇಲ್ಲೆಲ್ಲ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಪಾವಗಡನೂ ಫಸ್ಟ್ ಟೈಮ್ ನೋಡಿದ್ದು ನಾನು. ಪಾವಗಡನೂ ಪರವಾಗಿಲ್ಲ, ತುಂಬ ದೊಡ್ಡ ಸಿಟಿನೇ, ಏನು ಹಂಗೆ ಚಿಕ್ಕ ಹಳ್ಳಿ ಏನಲ್ಲ, ಅದು ಸಿಟಿನೇ ಅಲ್ಲ. ನೋಡಿ, ಈ ಕಡೆ ಎಲ್ಲ ಸಿಟಿ ಥರನೇ ಐತೆ ಅದನ್ನು. ಆಮೇಲೆ ಕಡಲೆಪುರಿ ತಾಣನ ಅಂತ ಬಂದ್ವಿ. ಇಲ್ಲಿ ಕಡಲೆಪುರಿ ತಾಣನ ಅಂತ ನಿಂತ್ಕೊಂಡಿದ್ದೀವಿ. ಇಬ್ಬರೂ ಕಡಲೆಪುರಿ ಎಲ್ಲ ಇಟ್ಟು, ಆಮೇಲೆ ಬೂಂದಿ ಎಲ್ಲ ಕವರ್ ಕಟ್ಟಿಟ್ಟಿದ್ರು. ಆಮೇಲೆ ಸ್ವೀಟ್ ಎಲ್ಲ ಇತ್ತು. ಸ್ವೀಟು ನಾವೇನು ತಿನ್ನಲ್ವಲ್ಲ ಜಾಸ್ತಿ, ಹಾಗಾಗಿ ಸ್ವೀಟ್ ಏನು ತಗೊಳ್ಳಿಲ್ಲ. ಸ್ವಲ್ಪ ಬೂಂದಿ ಖಾರ ತಗೊಂಡು ಹೊರಟ್ವಿ. ಅಲ್ಲಿ ತಗೊಂಡ್ವಿ. ಪರವಾಗಿಲ್ಲ, ತಾತ ಇಬ್ರಿಗೂ 50 ರೂಪಾಯಿಗೆ ತಗೊಂಡ್ವಿ, ಸಾಕು ಅಂದ್ಬಿಟ್ಟು. ಹಂಗಾಗಿ ನನಗಂಗೂ ಅಲ್ಲಿ ಸ್ವೀಟು ಬೂಂದಿ ಎಲ್ಲ 1/4 kg ಅದೆಷ್ಟು ಅಂತ ಕೇಳಿದ್ದಕ್ಕೆ 60 ರೂಪಾಯಿ ಹೇಳಿದ್ರು. ಅಯ್ಯೋ, ತಿನ್ನಲ್ಲ ಏನಿಲ್ಲ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ತಗೊಳ್ಳಿಲ್ಲ. ಆಮೇಲೆ ಅಲ್ಲಿಂದ ಮತ್ತೆ ಇಲ್ಲಿ ಊಟದ ಹಾಲ್ ಹತ್ರ ಬಂದ್ವಿ. ಬಂದು ಇಲ್ಲಿ ಒಂದು ಗಣಪತಿ ವಿಗ್ರಹ ಇತ್ತು. ಇಲ್ಲೂ ಹಂಗೆ ಕೈ ಮುಕ್ಕೊಂಡು ಹಂಗೆ ವಿಗ್ರಹದೊಂದು ವಿಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿ ಐತೆ ವಿಗ್ರಹ ಗಣಪತಿದು, ಚಿಕ್ಕದಾಗಿ ಚೊಕ್ಕದಾಗಿ, ಊಟದ ಹಾಲ್ ಹತ್ರ ಎಂಟ್ರೆನ್ಸಿಂಗಲ್ಲೇ. ಆಮೇಲೆ ಹಂಗೆ ಒಳಗೆ ಹೋಗ್ತಾ ಇಲ್ಲಿ ನೋಡಿ, ಇಲ್ಲಿ ನನಗೆ ಆ ಕಡೆ ಶನಿ ಮಹಾದೇವರು, ಈ ಕಡೆ ಆಂಜನೇಯ ಇಬ್ಬರು ಇದ್ದರು. ಮತ್ತು ಮೇಲ್ಗಡೆಗೆ ಪರಮೇಶ್ವರಗೆ ಅನ್ನಪೂರ್ಣೇಶ್ವರಿಯವರು ಅನ್ನ ನೀಡುತ್ತಿರುವುದೊಂದು ಫೋಟೋ. ಇದು ತುಂಬ ಇಷ್ಟ ಆಯಿತು ನನಗೆ. ಇದೆಲ್ಲ ವಿಡಿಯೋ ಮಾಡ್ಕೊಂಡೆ ಹಂಗೇನೆ. ಆ ಕಡೆ ನೋಡಿ, ಈ ಕಡೆ ನಮ್ಮ ಮನೆ ದೇವರು, ಈ ಕಡೆ ಶನಿ ಮಹಾದೇವರು. ನಿಜವಾಗ್ಲೂ ಇಬ್ಬರು ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ ಅದನ್ನು ಇದು ಮಾಡವ್ರೆ. ಆಮೇಲೆ ಹಂಗೆ ಒಳಗಡೆ ಹೋದ್ವಿ. ಬಾಗಿಲಿಗೂ ಅಷ್ಟೇ ರಂಗೋಲಿ ಎಲ್ಲ ಬಿಟ್ಟು ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿದರು. ಒಂಥರ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಇದೆಲ್ಲ ನೋಡೋಕ್ಕೆ ನನಗೆ ಖುಷಿ ಅನಿಸ್ತು. ಆಮೇಲೆ ನಾನು ನಮ್ಮ ಮಮ್ಮಿ ಇಬ್ಬರೂ ಒಳಗಡೆ ಬಂದ್ವಿ. ಬಂದರೆ ಇಲ್ಲಿ ಯಾರೂ ಏನು ಹಾಕಿಸ್ಕೊಂಡು ಬರೋಂಗಿಲ್ಲ. ಇಲ್ಲಿ ಏನಪ್ಪ ಅಂದರೆ ವಿಶೇಷ ಅಂದರೆ ಇಲ್ಲಿ ತಟ್ಟೆಗಳು ಮತ್ತು ಎಲ್ಲ ಅವರೇ ಜೋಡಿಸ್ಬಿಡ್ತಾರೆ. ನೋಡಿ, ಈ ಥರ ಎಲ್ಲ ಮಡ್ಚಾಕಿರ್ತಾರೆ ತಟ್ಟೆಗಳ್ನ. ತೊಳೆದ್ಬಿಟ್ಟು ನೀಟಾಗಿ, ಅಂದರೆ ನಾವು ಹೋದವರು ಊಟ ಮಾಡಿ ತೊಳೆದು ಕೊಡಬೇಕು. ಅವರು 1-2 ಸಲ ತೊಳ್ಕೊತಾರೆ. ಆಮೇಲೆ ಲೋಟದಲ್ಲಿ ನೀರು ಅಷ್ಟೇ ತುಂಬಿಟ್ಟಿರ್ತಾರೆ ಅವರೇ. ನಾವೇ ನೀರು ಕೇಳೋಂಗಿಲ್ಲ. ಲೋಟದಲ್ಲಿ ನೀರು, ತಟ್ಟೆ ಈ ಥರ ಇಟ್ಬಿಟ್ಟಿರ್ತಾರೆ ಟೇಬಲ್ ಮೇಲೆ. ನಾವು ಕೂತ್ಕೊಂಡು ಊಟ ಮಾಡಿದ್ದು ಈ ತಟ್ಟೆ ತಗೊಂಡೋಗಿ ತೊಳೆದು ಕೊಡೋದು ಅಷ್ಟೇ. ಹಂಗಾಗಿ ಇದು ಒಂಥರ ಸಿಸ್ಟಮ್ ಚೆನ್ನಾಗಿ ಮಾಡವ್ರೆ. ಅಂದರೆ ನೀರು ಲೋಟದಲ್ಲಿ ಹಿಡಿದಿಕ್ಕೋದು, ಮತ್ತು ತುಂಬಿಡೋದು, ಮತ್ತು ತಟ್ಟೆಗಳು ಕುಬ್ರಿಯೋದು, ಅಲ್ಲೋಗಿ ತಗೋಬೇಕು ಅಂತ ಏನಿಲ್ಲ ಇಲ್ಲಿ. ಇದೊಂಥರ ಸಿಸ್ಟಮು. ನಾನೆಲ್ಲೂ ನೋಡಲಿಲ್ಲ ಈ ಥರ. ಇದು ಒಂಥರ ಚೆನ್ನಾಗಿತ್ತು ನೋಡಿ. ತುಂಬ ನನಗೂ ನೋಡಿದೆ. ಆಮೇಲೆ ಆ ಕಡೆ ಎಲ್ಲ ಜನ ಕೂತಿದ್ರು. ಜನದ್ದೆಲ್ಲ ನೋಡಿ, ಜನಗಳು ಅದೆಲ್ಲ ಹಂಗೆ ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲ. ಊಟದ ಹಾಲು ತುಂಬ ದೊಡ್ಡದಾಗಿತ್ತು. ಈ ಥರ ಸಿಸ್ಟಮು ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತಿದೆಲ್ಲ ನೋಡಿದೆ. ಇನ್ನೂ ಪ್ರಸಾದ ಇಟ್ಕೊಂಬರ್ತಾಯಿದ್ರು ನಾವು ಹಂಗೆ ಖಾಲಿ ತಟ್ಟೆ ಇಟ್ಕೊಂಡು ಕೂತಿದ್ವಿ. ಇನ್ನೂ ಬರ್ತಾಯಿದ್ರು. ನನಗೆ ಬೇರೆ ಹೊಟ್ಟೆ ಹಸ್ತಿತ್ತು. ಹಂಗಾಗಿ ಏನೋ ದೇವಸ್ಥಾನಕ್ಕೆ ಹೋಗೋವರೆಗೂ ಹೊಟ್ಟೆ ಹಸಿಯಲ್ಲ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿದ್ಮೇಲೆ, ದರ್ಶನ ಆದಮೇಲೆ ಹೊಟ್ಟೆ ಹಸ್ಬಿಡುತ್ತೆ ನನಗೆ. ನೋಡಿ, ಇದು ಹೆಸ್ರು ಕಾಳು ಪಾಯಸ ತುಂಬ ಚೆನ್ನಾಗಿತ್ತು. ಸ್ವಾಮಿ ಪ್ರಸಾದ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನದ ಹತ್ರ. ನಿಜವಾಗ್ಲೂ ಪ್ರಸಾದ ಅಂದರೆ ಎಲ್ಲ ದೇವಸ್ಥಾನದ ಹತ್ರನೂ ಅಷ್ಟೇ, ಪ್ರಸಾದ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಹಂಗೆ ಪಾಯಸ ತುಂಬ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಹಾಕಿಸ್ಕೋಬೇಕಾಯ್ತು. ಅವ್ರು ಮುಂದೆ ಹೋದರು, ನಾನು ಕೇಳಲಿಲ್ಲ. ಮತ್ತೆ ಸಾಕು ಅಂದ್ಬಿಟ್ಟು ಅಲ್ಲಿಂದ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಪ್ರಸಾದ. ಅಲ್ಲಿಂದ ಈಚೆ ಬಂದ್ವಿ. ಇದು ಪಾವಗಡದ್ದು ಕೋಟೆ ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಂಗೆ ಅಲ್ಲೊಂದು ವೀಡಿಯೋ ಮಾಡ್ಕೊಂಡೆ, ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದೆ, ಬಂದಿರೋದೊಂದು ನೆನಪಿಗಿರಲಿ ಅಂತ. ಹಾಗೆ ನಾವು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇವಾಗ ಹೊರಡ್ಬೇಕಲ್ಲ, ಮನೆ ಕಡೆ ಬಂದ್ವಿ. ಇಲ್ಲಿ ದುಂಡ್ಮಲ್ಗೆ ಹೂವು ಕಟ್ತಾಯಿದ್ರು. ಇನ್ನೂ ದುಂಡ್ಮಲ್ಗೆ ಹೂವು ಕಟ್ತಾಯಿದ್ರು ಇಲ್ಲಿ ಕೂತ್ಕೊಂಡು. ನಾನು ಹಂಗೆ ಅದನ್ನೊಂದು ವೀಡಿಯೋ ಮಾಡ್ಕೊತಿದ್ದೆ. ತುಂಬ ಚೆನ್ನಾಗಿತ್ತು ದುಂಡ್ಮಲ್ಗೆ ಹೂವು. 30 ರೂಪಾಯಿ ಮೊಳ ಅಂತೆ. ನೋಡಿ, ಚೆನ್ನಾಗಿ ಕಟ್ತಿದ್ರು ಮಂದಿಗೆ.
ಆಮೇಲೆ ನಾವು ನಿಂತಿದ್ವಿ, ನಮಗಿನ್ನ ಬಸ್ ಬಂದಿರಲಿಲ್ಲ, ತುಮಕೂರು ಬಸ್ಸು. ಹೊರಟ್ಬಿಟ್ಟು ಮನೆಗೆ ಬಂದ್ವಿ ನೋಡಿ. ಇದು ನಾನು ಹೋಗಿರುವಂಥ ಪಾವಗಡ ಶನಿ ಮಹಾತ್ಮ ದೇವಸ್ಥಾನ. ಹಂಗೆ ಎಲ್ಲ ಫೋಟೋಸ್ ತಗೊಂಡಿದ್ನಲ್ವ, ಅದು ಹಂಗೆ ಎಲ್ಲ ಹಾಕಿದ್ದೀನಿ. ನಿಮ್ಮೆಲ್ಲರಿಗೂ ಶನಿ ಮಹಾದೇವರು ಒಳ್ಳೇದು ಮಾಡಲಿ, ಶನೀಶ್ವರ ಸ್ವಾಮಿ ಎಲ್ಲರನ್ನೂ ಕಾಪಾಡಲಿ. ನನ್ನ ವಿಡಿಯೋ ನೋಡೋವಂಥವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ. ತಪ್ಪು ಕ್ಷಮೆ ಇರಲಿ ಅಷ್ಟೇ ನಾನು ಕೇಳ್ಕೊತೀನಿ. ನನ್ನ ತಂಗಿ ನಾನು ಹಂಗೆ ದೇವಸ್ಥಾನ ಮುಂದೆ ಫೋಟೋ ತೆಗೆಸ್ಕೊಂಡ್ವಿ. ಇವತ್ತೊಂಥರ ಸಮಾಧಾನ ಆಯಿತು. ನಿಮ್ಮೆಲ್ಲರಿಗೂ ಸ್ವಾಮಿ ಶನೇಶ್ವರ ಒಳ್ಳೇದು ಮಾಡಲಿ. ಧನ್ಯವಾದ ನಿಮ್ಮೆಲ್ಲರಿಗೂ.